ನಮಸ್ಕಾರ ಬಾಸ್, ಒನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಒಳ್ಳೆ ರಿವ್ಯೂ ಕೊಡತ್ತೀನಿ. ಇಂಡಿಯಾ ವರ್ಲ್ಡ್ ಕಪ್ ಹೊಡೆದೋಯ್ತು, ಆಲ್ಮೋಸ್ಟ್ ಇಂಡಿಯಾಕ್ಕೆ ಬಂದಾಯ್ತು. ಈಗ ನಿನ್ನೆ ಅಂತೂ ನೀವು ಮುಂಬೈದಾಗ ನೋಡ್ರಿ, ಯಾಕಂದ್ರೆ 3-4 ದಿನ ಅವ್ರು ಲೇಟಾಗಿ ಬಂದ್ರೆ ಹವಾಮಾನ ಸ್ವಲ್ಪ ಸರಿ ಇರ್ಲಕ್ಕ ಸ್ಪೆಷಲ್ ಮುಂದಾಗ ಎಲ್ಲ ನಮ್ಮ ಇಂಡಿಯಾ ಟೀಮು ಎಲ್ಲ ಪ್ಲೇಯರ್ಗಳು ಬಂದಾರ. ಮತ್ತು ನಿನ್ನೆ ಮುಂಬೈದಾಗೂ ನೋಡಿರಿ, ಅವ್ರಿಗೆ ಸ್ವಾಗತ ಹೆಂಗೆ ಕೋರಿ ಅಂತ. ಮತ್ತು ನಮ್ಮ ದೆಹಲಿಗೆ ಅಲ್ಲಿ ಸಖತ್ತಾಗಿ ಮಾಡಿದ್ರು. ಮುಂಬೈದಾಗಂತೂ ಏನು ಹೇಳೋದು ಬೇಡ, 3-4 ಕಿಲೋಮೀಟ್ರ್ ಗಟ್ಟಲೆ ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗಾಗಿ ನಮ್ಮ ನೀವು ನೋಡಿರ್ಬೋದು, ಆಸ್ಟ್ರೇಲಿಯಾದವರು ವರ್ಲ್ಡ್ ಕಪ್ ಗೆದ್ದಾಗ ಅವ್ರು ಕಾಲು ಕೆಳಗೆ ಇಟ್ಕೊಂಡ್ರು. ನಮ್ಮವ್ರು ಈಗ ವರ್ಲ್ಡ್ ಕಪ್ ಗೆದ್ದಾರ ತಲೆ ಮೇಲೆ ಇಟ್ಕೊಂಡು ಹೊತ್ಕೋತಾರೆ. ಅವ್ರಿಗೆ ನಮ್ಗೆ ಇರೋದು ವ್ಯತ್ಯಾಸ ಅದೇ. ಅವ್ರ ಕಲ್ಚರ್ ಆ ಥರ ಇದೆ, ನಮ್ಮ ಕಲ್ಚರ್ ಹಿಂಗೈತಿ. ಮತ್ತು ಇನ್ನೂ ಯಾರೋ ನಮ್ಮ ಯೂಟ್ಯೂಬ್ ಚಾನಲ್ ಒನ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಏನಾದರೂ ನಾನು ತಪ್ಪು ಮಾತಾಡಿದ್ರೆ ಕ್ಷಮಿಸ್ರಿ ಅಂತ ಹೇಳ್ತಾ ಇದು ಒಂದು ಒಳ್ಳೆ ತಿಂಡಿ ರಿವ್ಯೂ ಕೊಡತ್ತೀನಿ. ನೋಡ್ರಿ, ಹಾರ್ದಿಕ್ ಪಾಂಡ್ಯಾಗ ಇದೇ 2-3-4 ತಿಂಗಳ ಹಿಂದೆ IPL ಆಡೋವ್ರಿಗೆ ಎಲ್ಲರೂ ಬೂಮ್ ಮತ್ತು ನಾಯಿಗೆ ಹೋಲಿಸ್ತಿದ್ರು, ಬೂಮ್ ಮಾಡ್ತಿದ್ರು. ಮತ್ತು ಹಾರ್ದಿಕ್ ಅಂತ ನಾಯಿ ಗ್ರೌಂಡ್ನಾಗ ಹೋದ್ರೆ ಈ ಥರ ಕರಿತಾಯಿದ್ರು. ಆದರೆ ಈಗ ಫೈನಲ್ದಾಗ ಅದೇ ಹಾರ್ದಿಕ್ ಪಾಂಡ್ಯ ಅವರು ಹೀರೋ ಆಗ್ಯಾರ. ನಿಮ್ಗೇನು ಅನಿಸ್ತದ ಕಮೆಂಟ್ ಮಾಡಿರಿ. ಹಂಗಾಗಿ ಈ ಮನುಷ್ಯ ನೋಡ್ರಿ, ಅವನಿಗೆ ಈಗ ಎಲ್ಲ ಪ್ಲೇಯರ್ ಆಲ್ಮೋಸ್ಟ್ ಅವರ ಫ್ಯಾಮಿಲಿ ಜೊತೆನೇ ಇದ್ರು ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ. ಆದರೆ ಹಾರ್ದಿಕ್ ಪಾಂಡ್ಯ ಅವರು ನಮ್ಮ ಇಂಡಿಯಾ ಫ್ಲಾಗ್ ತೊಗೊಂಡು ಗ್ರೌಂಡ್ ತುಂಬ ಎಲ್ಲ ತಿರುಗಾಡತ್ತಿದ್ರು. ಹಾಗಾಗಿ ಯಾವುದೇ ಮನುಷ್ಯನ ನೀವು ಟ್ರೋಲ್ ಮಾಡ್ತಾರಲ್ಲ ಮಾಡ್ರಿ, ಆದರೆ ರೋಹಿತ್ ಶರ್ಮನ ಅಂತ ಕ್ಯಾಪ್ಟನ್ಸಿ ಅವ್ರಂಗೆ ಕ್ಯಾಪ್ಟನ್ಸಿ. ಯಾಕಂದರೆ ಮಹೇಂದ್ರ ಸಿಂಗ್ ಧೋನಿ ಬಿಟ್ಟರೆ ಈಗ ಅವರೇ. ಯಾಕಂದ್ರೆ 5 ಸರಿ IPL ಕಪ್ ಹೊಡಿಬೇಕಾದ್ರೆ ಅದೇನು ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ನಮ್ಮ RCBಗೆ ಇನ್ನೂ ಒಂದು ಹೊಡ್ಯೋಕ್ಕಾಗಿಲ್ಲ, 17 ವರ್ಷ ಕಳೆದೋಯ್ತು ಈಗ. ಹಂಗಾಗಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಹ್ಯಾಟ್ಸಪ್ ಹೇಳ್ಬೋದು. ಅವರು ಟೆಸ್ಟ್ ಚಾಂಪಿಯನ್ಶಿಪ್ದಾಗೂ ಫೈನಲ್ ಸೋತರು. ಮತ್ತು 50 ವರ್ಲ್ಡ್ ಕಪ್ದಾಗ ಫೈನಲ್ದಾಗ ಹೋಗಿ ನಮ್ಮ ಟೀಮ್ ಇಂಡಿಯಾ ಸೋತು. ಮತ್ತು ಈಗ ಆದ್ರೆ 20 ಸೂರ್ಯಕುಮಾರ್ಗೆ ಒಂದು ಟ್ಯಾಂಕ್ಸ್ ಹೇಳ್ರಿ ಎಲ್ಲರೂ. ಯಾಕಂದ್ರೆ ಅವ್ರು ಆ ಕ್ಯಾಚ್ ಹಿಡಿಲಿಲ್ಲ ಅಂದ್ರೆ ಈ ಮ್ಯಾಚ್ ನಾವು ಗೆಲ್ತಿಲ್ಲ. ಭಾರಿ ಅದ್ಭುತ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳ್ತಾ ಇದ್ರು, ಅದು ಸುಳ್ಳಲ್ಲ. ಯಾಕಂದ್ರೆ 2007ರಾಗ ಶ್ರೀಶಾಂತ್ ಅವರು ಇದೇ ಥರ ಕ್ಯಾಚ್ ಹಿಡಿದಿದ್ರು, ನಿಮ್ಗೆ ನೆನಪಿರ್ಬೋದು. ಲಾಸ್ಟ್ ಒಂದು ಬಾಲ್ ಇದು ಅದು ವಿಕೆಟ್ ತೆಗಿಲಿಲ್ಲ ಅಂದರೆ ಪಾಕಿಸ್ತಾನ ಆರಾಮ್ ಗೆಲ್ತಿದ್ರು. ಲಾಸ್ಟ್ ವಿಕೆಟ್ ಇತ್ತದು. ಮಹೇಂದ್ರ ಸಿಂಗ್ ಧೋನಿ ಅವ್ರಿಗೆ ಚಾಣಾಕ್ಷ ಧೋನಿ ಅನ್ಬೋದು. ಯಾಕಂದ್ರೆ ಅವರು ಹಿಂದ್ಗಡೆ ಶ್ರೀಶಾಂತ್ ನೆನೆಸಿದ್ರು. ಅವಾಗ ಆ ಕ್ಯಾಚ್ ಹಿಡಿದ ತಕ್ಷಣ ನಮ್ಮದು ವರ್ಲ್ಡ್ ಕಪ್ ಫಸ್ಟ್ ಟೈಮ್ ಗೆದ್ದೇವು ನಾವು 2007ರಾಗ T20 ವರ್ಲ್ಡ್ ಕಪ್ಪು. ಅದು ಆದ್ಮೇಲೆ ಈ ಸದ ನೆಕ್ಸ್ಟ್ ಸೆಕೆಂಡ್ 2024ರಾಗ ಸೂರ್ಯಕುಮಾರ್ ಅವ್ರು ಕ್ಯಾಚ್ ಹಿಡ್ದಿಂದ, ಅದು ಮಿಲ್ಲರ್ ಕ್ಯಾಚ್. ಅವರು ಎಷ್ಟು ಒಳ್ಳೆ ಅದ್ಭುತವಾಗಿ ಆಡ್ತಾ ಇದ್ರು ನೋಡಿರಲ್ಲ ನೀವೆಲ್ಲ. ಅವ್ರು ಕ್ಯಾಚ್ ಹಿಡ್ಲಿಲ್ಲ ಅಂದ್ರೆ ಅವ ಆರಾಮ್ ಹೊಡಿತಾ ಇದ್ರು. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಕೊಟ್ರಲ್ಲ, ನಾವು ಆಲ್ಮೋಸ್ಟ್ ಅವಾಗೆ ಮ್ಯಾಚ್ ಸೋತಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಹಾರ್ದಿಕ್ ಪಾಂಡ್ಯ ಹ್ಯಾಟ್ಸಪ್ ಹೇಳ್ಬೇಕು. ಯಾಕಂದ್ರೆ ಸರಿ ಆಲ್ರೌಂಡ್ ಪ್ರದರ್ಶನ ನೀಡಿ ಅವರು ಅದ್ಭುತವಾಗಿ ಒಳ್ಳೆ ಬ್ಯಾಟಿಂಗ್ ಬಾಲಿಂಗ್, ಅದು ಏನೇ ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಅದನ್ನ ತಲೆಗೆ ಹಾಕೊಳ್ಳಾರ್ದೆ ನಮ್ಮ ಟೀಮ್ ಇಂಡಿಯಾಗೆ ಒಳ್ಳೆ ಆಟಗಾರನಾಗಿ ಒಳ್ಳೆ ಆಟ ಆಡಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಾರ್ದಿಕ್ ಸರ್ ಅಂತ ಹೇಳ್ತಾ, ಇನ್ನು ಈ ವಿಡಿಯೋಗೆ ಯಾರು ಶೇರ್ ಮಾಡಿಲ್ಲ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.